ಇದು ನಮ್ಮ ಸಾಹೇಬ್ರಿಗೆ ನಮ್ಮ NAR ಸರ್ಗೆ 4 times ಅವ್ರು ವಿನ್ ಮಾಡಿದ್ದಾರೆ ಆಲ್ರೆಡಿ ಎಲೆಕ್ಷನ್ನಲ್ಲಿ. ಅದು ಮುಂಚೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ಬಟ್ ಅವ್ರಿಗೆ ಏನು ಇನ್ ಟೈಮ್ MLA ಇದು ಮಂತ್ರಿ ಮಾಡಿಲ್ಲ ಅವ್ರಿಗೆ. ನಮಗೆ ಅದಕ್ಕೆ ರೀಸನ್ ಗೊತ್ತಾಗಬೇಕು ಅಷ್ಟೇ. ನೀವು ತುಂಬ ಅನ್ಯಾಯ ಆಗಿದೆ ಅವ್ರ ಜೊತೆ. ನಮಗೆ ರೀಸನ್ ಗೊತ್ತಾಗಬೇಕು. ಯಾಕೆಂದರೆ BJPಯಿಂದ ಬಂದವರಿಗೆ ನೀವು ಮಿನಿಸ್ಟರ್ ಮಾಡಿದ್ದೀರಾ. ಫಸ್ಟ್ ಟೈಮ್ MLAಗೆ ಮಿನಿಸ್ಟರ್ ಮಾಡಿದ್ದೀರಾ. ನಮ್ಮ ಸರ್ಗೆ ಯಾಕೆ ಮಾಡಿಲ್ಲ? ಅವ್ರಿಗೆ ಎಲ್ಲ ಕೆಪಾಸಿಟಿ ಕೇಪಬಿಲಿಟಿ ಇದೆ. ಅದು ನಿಮ್ಮ ತಪ್ಪು. ನೀವು ಮಾಡಬೇಕು. ನಾವು ಕೂಡ ಎಲ್ಲ ಕಾಂಗ್ರೆಸ್ಗೋಸ್ಕರ ನಾವು 20 ವರ್ಷದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಅವ್ರ ಜೊತೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ನೀವು ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಬಿಟ್ಬಿಡ್ತೀವಿ. ಎಲ್ಲ ನಮ್ಗೆ ಏನು ಬೇಡ, ನೀವು ಕೊಟ್ಟಬೇರೆಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ನೀವು ಸರ್ಗೆ ಕೊಡಬೇಕು. ತುಂಬಾ ಅನ್ಯಾಯ ಆಗಿದೆ ಅವ್ರ ಜೊತೆ. ನೀವು ಏನ್ ಬೇಕು? ಫುಲ್ ಶಾಂತಿನಗರದಲ್ಲಿ ತುಂಬಾ ಇದು ನಮ್ಗೆಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟು ತುಂಬಾ ಗಲಾಟೆ ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವು ಕೊಡ್ಬೇರೆಗೆ ನಾವು ಬಿಡೋದೇ ಇಲ್ಲ. ಇದು ನಮ್ಮ ಸರ್ಗೆ ನೀವು ಕೊಡ್ಲೇಬೇಕು ಮಿನಿಸ್ಟ್ರಿ ಪೋಸ್ಟ್. ನಮಸ್ಕಾರ. ನಾವಿವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಸಾರ್ವಜನಿಕರು ಇವತ್ತು ನಾವು ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ MLA ಸಾಹೇಬ್ರಿಗೂ ಗೊತ್ತಿಲ್ಲ. ಆದರೆ ಈ ಪ್ರತಿಭಟನೆ ಏನಕ್ಕಂದ್ರೆ ಮಿನಿಸ್ಟ್ರಿ ಪೋಸ್ಟ್ನ ಅವರು ಕೊಡ್ದಿರೋ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಅವರು 4 ಬಾರಿ MLA ಆಗಿ ಆಯ್ಕೆ ಆಗಿ ಇಡೀ ನಮ್ಮ ಶಾಂತಿನಗರ್ಗೆ ಎಷ್ಟೋ ಕೆಲಸ ಮಾಡಿದ್ದಾರೆ. ಆ ಕೆಲಸದ ಪರವಾಗಿ ಅಟ್ಲೀಸ್ಟ್ ಇವ್ರೊಂದು ಮಿನಿಸ್ಟರಿ ಪೋಸ್ಟ್ ಕೊಡಬೇಕು. ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಇವ್ರಿಗೆ ಮಿನಿಸ್ಟರಿ ಪೋಸ್ಟ್ ಕೊಡ್ದಿರಾ ಇದ್ದಾರಂತ. ಒಂದು ಮೈನಾರಿಟಿ ಅಂತ ಒಂದು ಹೇಳಿದ್ರು, ಮೈನಾರಿಟಿಗೆ ಅಟ್ಲೀಸ್ಟ್ ಸರ್ಗಾದ್ರೂ ಒಂದು ಕೊಟ್ಟಿರಬೇಕು. ಅದು ಡಿನೈ ಮಾಡಿದ್ದಾರೆ. ಅಂಟಿಲ್ ಅನ್ಲೆಸ್ ಈಸ್ ಗೆಟಿಂಗ್ ದಿ ಮಿನಿಸ್ಟರಿ ಪೋಸ್ಟ್ ವಿ ವಿಲ್ ಬಿ ಡೂಯಿಂಗ್ ದಿ ಪ್ರೊಟೆಸ್ಟ್ ಆಲ್ವೇಸ್. ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದಿ ಪ್ರೊಟೆಸ್ಟ್. ಇವತ್ತು ನಾವು ಸಾವಿರಾರು ಜನ ಸೇರಿದ್ದೀವಿ. ಇದು ಇಡೀ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ವಿಧಾನಸಭಾ ಮೆಂಬರ್ಸು, ಎಲ್ಲ ಹೆಣ್ಮಕ್ಳಿಂದ ಹಿಡಿದು ಎಲ್ಲ ಪುರುಷರು ನಾವೆಲ್ಲರೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಸರ್. MLA ಹ್ಯಾರಿಸ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ತುಂಬ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಶಾಂತಿನಗರದಲ್ಲಿ ಸತತವಾಗಿ 4 ಸರಿ ಗೆದ್ದವರು ಅವರೊಬ್ಬರೇ. ನಮಗೆ ಗೊತ್ತಿರಾಗೆ ಯಾರು ಇದುವರೆಗೂ ಸತತವಾಗಿ ಗೆದ್ದಿಲ್ಲ. ಗ್ಯಾಪ್ ಬಿಟ್ಟು ಗೆದ್ದಿರ್ತಾರೆ ಅಂತ ಒಳ್ಳೆ ಒಂದು ಧ್ಯೇಯ ಇಟ್ಕೊಂಡಿರೋ ಮನುಷ್ಯನ ಕಡೆಗಣಿಸಿದ್ರೆ ಮತ್ತೆ ಪಕ್ಷಕ್ಕೆ ತೊಂದರೆ ಆಗುತ್ತೆ. ಪಕ್ಷ ಬೆಳಿಬೇಕು ಅಂದರೆ ಇಂಥವ್ರು ಬೇಕು. ಇಂಥವ್ರಿಗೊಂದು ಬೆಲೆ ಕೊಡಬೇಕು. ಇಂಥವ್ರಿಗೆ ನಮಗೆ ಇಂಥ ಒಬ್ಬ MLA ಬೇಕು. ಅದಕ್ಕೋಸ್ಕರ ಅವ್ರಿಗೊಂದು ಒಳ್ಳೆ ಪೋಸ್ಟ್ ಕೊಡಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಅಯ್ಯಯ್ಯೋ